ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ನನ್ನ ಟ್ರಿಪ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದರೆ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಟು ಅಯೋಧ್ಯ ಆ್ಯಂಡ್ ಅಯೋಧ್ಯ ಟು ಕಾಶಿ ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿಯಾಗಿ ಹೇಗೆ ಹೋಗೋದು, ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಬೇಕು, ರೂಮ್ಸ್ ಬುಕ್ಕಿಂಗ್ ಹೆಂಗೆ ಮಾಡೋದು, ಎಷ್ಟು ಬಜೆಟ್ ಆಗುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆಲ್ರೆಡಿ ಎಲ್ಲದರದ್ದು ಸಪ್ರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರಯಾಗ್ರಾಜ್, ಅಯೋಧ್ಯ, ಕಾಶಿ, ಮಣಿಕರ್ಣಿಕಾ ಘಾಟ್ ಬಗ್ಗೆ, ಹಾಗೆ ಗಂಗಾ ಆರತಿದು ಫುಲ್ ವಿಡಿಯೋ, ಈ ಎಲ್ಲದರದ್ದು ವ್ಲಾಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ ಡೆಪ್ತ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಚೆಕ್ ಮಾಡ್ಬೋದು. ಈ ವ್ಲಾಗಲ್ಲಿ A to Z ಇನ್ಫಾರ್ಮೇಷನ್ ಅಬೌಟ್ ಈ ತೀರ್ಥಯಾತ್ರೆ ಬಗ್ಗೆ, ಹೇಗೆ ಹೋಗೋದು, ಪ್ರತಿಯೊಂದರ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ನಾ ಫಸ್ಟ್ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಹೋಗಿದ್ದು. ಬ್ಯಾಂಗ್ಳೂರ್ SMVT ರೈಲ್ವೆ ಸ್ಟೇಷನ್ನಿಂದ ಟ್ರೈನ್ಸ್ ಇದೆ ಫ್ರಮ್ SMVT ಟು ಪ್ರಯಾಗ್ರಾಜ್ ಚಿಯೋಗಿ. ಪ್ರಯಾಗ್ರಾಜಲ್ಲಿ 7 ಸ್ಟೇಷನ್ಸ್ ಇದೆ. ಅಷ್ಟು ದೊಡ್ಡ ನಗರ ಅದು ಉತ್ತರ ಪ್ರದೇಶ್ಗೆ. ಸೊ ನೋಡ್ಕೊಂಡು ಬುಕ್ ಮಾಡಿ. ನಾವು ಬುಕ್ ಮಾಡಿದ್ದು ಸಂಗಮಿತ್ರ ಎಕ್ಸ್ಪ್ರೆಸ್ ಟ್ರೈನ್ ಆ್ಯಂಡ್ ಸ್ಲೀಪರ್ ಬುಕ್ ಮಾಡಿದ್ವಿ. ಲಿಟ್ರಲಿ ತುಂಬ ಕ್ಲೀನಾಗಿತ್ತು ಟ್ರೈನು ಆ್ಯಂಡ್ ಎಕ್ಸ್ಪ್ರೆಸ್ ಆಗಿತ್ತು ಕೂಡ ಅದು. SMVT ಟು ಪ್ರಯಾಗ್ರಾಜ್ ಚಿಯೋಕಿಗೆ 36 hours ಆಗುತ್ತೆ ಆ್ಯಂಡ್ ಒಬ್ಬರಿಗೆ 875 rupees ಆಗುತ್ತೆ ಸ್ಲೀಪರ್ ಆದರೆ. ಇನ್ನು ಪ್ರಯಾಗ್ರಾಜ್ ಸ್ಟೇಷನಲ್ಲಿ ವೇಟಿಂಗ್ ರೂಮ್ಸ್ ಇದೆ, AC, non-AC ಆ್ಯಂಡ್ ಕ್ಲಾಕ್ ರೂಮ್ಸ್ ಅವೈಲಬಿಲಿಟಿ ಕೂಡ ಇದೆ. ಇನ್ನು ರೂಮ್ಸ್ ಬೇಕು ಅಂದರೆ ಅಲ್ಲೇ ಆಟೋದವ್ರನ್ನ ಕೇಳಿದ್ರೆ ತೋರಿಸ್ತಾರೆ. ಅರೌಂಡ್ 1500 rupeesಗೆ ನಿಮಗೆ ರೂಮ್ಸ್ ಅವೈಲಬಿಲಿಟಿ ಕೂಡ ಇದೆ ಪ್ರಯಾಗ್ರಾಜಲ್ಲಿ. ಸ್ಟೇಷನಿಂದ ಆಟೋ ಮಾಡಿಕೊಂಡು ನಾವು ಸಂಗಮಕ್ಕೆ ಹೋಗಬೇಕಾಗತ್ತೆ. ಆಟೋದವರಂತೂ ತುಂಬ ಕಾಸ್ಟ್ಲಿ ಇಲ್ಲಿ. ಸ್ಟೇಷನಿಂದ ಸಂಗಮಕ್ಕೆ ಅರೌಂಡ್ 7 to 8 kilometers ಇದೆ. ಅದಕ್ಕೆ ನಮಗೆ ಆಟೋದವರು 250 to 300 rupees ಚಾರ್ಜ್ ಮಾಡಿದ್ರು ಫಾರ್ ಒನ್ ವೇ. ತೀರ್ಥಕ್ಷೇತ್ರಗಳ ರಾಜ ಪ್ರಯಾಗ್ರಾಜ್. ಯಾಕೆ ಪ್ರಯಾಗ್ರಾಜ್ ತೀರ್ಥಕ್ಷೇತ್ರಗಳ ರಾಜ? ಇಲ್ಲಿ ನಾವು ಯಾವ್ಯಾವ ರೀತಿ ಸ್ಕ್ಯಾಮ್ ಆಗ್ತೀವಿ ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಪ್ರಯಾಗ್ರಾಜ್ ವ್ಲಾಗ್ನ ನೋಡಬೇಕು. ಅಲ್ಲಿ ನಾನು ಕಂಪ್ಲೀಟ್ ಹಿಸ್ಟ್ರಿ ಬಗ್ಗೆ ಹಾಗೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನು ಬೋಟಿಂಗ್ ಕಾಸ್ಟ್ ನೋಡೋದಾದರೆ ಒಬ್ಬರಿಗೆ 300 rupees ಕಾಸ್ಟ್ ಆಯಿತು ಇಫ್ ಇಟ್ ಈಸ್ ಜನರಲ್ ಬೋಟ್ ಅಂದರೆ ಆಲ್ಮೋಸ್ಟ್ 10 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಪ್ರೈವೇಟ್ ಬೋಟ್ಸ್ ಆದರೆ 2000 to 3000 ಕಾಸ್ಟ್ ಇರುತ್ತೆ ಆ್ಯಂಡ್ 1.5 hours ಆಫ್ ಬೋಟಿಂಗ್ ಅದು. ಆ 1.5 hours ಆಫ್ ಬೋಟಿಂಗಲ್ಲಿ ಸಂಗಮ ಸ್ನಾನ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಪ್ರಯಾಗ್ರಾಜಲ್ಲಿ ನೋಡ್ಬೋದಾದಂತಹ ಪ್ಲೇಸಸ್ನ ನೋಡೋದಾದರೆ ಫೋರ್ಟ್ ಒಳಗಡೆ ಒಂದೆರಡು ದೇವಸ್ಥಾನ ಇದೆ, ಸೊ ಅದನ್ನು ವಿಸಿಟ್ ಮಾಡ್ಬೋದು. ಹಾಗೆ ಅಕ್ಷಯ ವಟ ಅಂತ ಇದೆ. ಇದು ಪವರ್ಫುಲ್ ಮರ. ಇದು ರಾಮ, ಲಕ್ಷ್ಮಣ, ಸೀತೆ ಮಾತೆ ಈ ಪ್ಲೇಸಲ್ಲಿ ತಂಗಿದ್ದು ಅವರು ಹೊರಟಿರ್ತಾರೆ. ಸೊ ಈಗ ಇದು ಆರ್ಮಿ ವಶದಲ್ಲಿದೆ. ಸೊ ಅಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಯಾವುದಾದ್ರೂ VIPs ಆಗಿದ್ರೆ ಮಾತ್ರ ಒಳಗೆ ಬಿಡ್ತಾರೆ. ಆ್ಯಂಡ್ ಸಂಗಮದಿಂದ 1 kilometer ದೂರದಲ್ಲಿ ಹನುಮಾನ್ ಗಡಿ ದೇವಸ್ಥಾನ ಇದೆ, ವಾಕಬಲ್ ಡಿಸ್ಟೆನ್ಸ್. ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಮಲಗಿರೋ ರೂಪದಲ್ಲಿ ನೋಡ್ಬೋದು ನಾವು. ಅಪರೂಪವಾದ ದೇವಾಲಯ ಇದು. ಸೊ ಈ ದೇವಸ್ಥಾನ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ದೇವ್ರನ್ನ ನಾವು ಟಾಪ್ ವ್ಯೂ ಅಲ್ಲಿ ಕೂಡ ನೋಡ್ಬೋದು. ಸೊ ಇದರದ್ದು ಕಂಪ್ಲೀಟ್ ಹಿಸ್ಟ್ರಿನ ಕೂಡ ನಾನು ಪ್ರಯಾಗ್ರಾಜ್ ವ್ಲಾಗಲ್ಲಿ ಹೇಳಿದ್ದೀನಿ. ಇನ್ನು ಪ್ರಯಾಗ್ರಾಜಿಂದ ಹೋಗಿದ್ದು ರಾಮ ಜನ್ಮಭೂಮಿ ಅಯೋಧ್ಯಗೆ. ಅಯೋಧ್ಯ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಎಂಟ್ರೆನ್ಸ್ ಅಂತೂ ಯಾವುದೋ ಅರಮನೆ ಒಳಗೆ ಹೋಗ್ತಾ ಇದ್ದೀವೇನೋ ಅನಿಸುತ್ತೆ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಅಯೋಧ್ಯ ವ್ಲಾಗಲ್ಲಿದೆ ಅಬೌಟ್ ಹಿಸ್ಟ್ರಿ. ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯ ದೇವಸ್ಥಾನ ಕಟ್ಟೋದು ಶತಮಾನಗಳ ಹೋರಾಟನೇ ಆಗಿತ್ತು. ಪ್ರಯಾಗ್ರಾಜಿಂದ ಅಯೋಧ್ಯಗೆ ಟ್ರೈನ್ ಆ್ಯಂಡ್ ಬಸ್ ಫೆಸಿಲಿಟಿ ಇದೆ. ನಾವು ಬಸ್ಸಲ್ಲೇ ಬಂದಿದ್ದು. ಪ್ರಯಾಗ್ರಾಜಲ್ಲಿ ಸಿವಿಲ್ ಲೈನ್ಸ್ ಅಂತ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿಂದ ಅಯೋಧ್ಯಗೆ ಪ್ರತಿ 5 ನಿಮಿಷಕ್ಕೂ ಬಸ್ ಫೆಸಿಲಿಟೀಸ್ ಇದೆ ಆ್ಯಂಡ್ ಒಬ್ಬರಿಗೆ 272 rupees ಚಾರ್ಜ್ ಮಾಡ್ತಾರೆ ಬಸ್ಸಲ್ಲಿ. ಪ್ರಯಾಗ್ರಾಜ್ ಟು ಅಯೋಧ್ಯ 164 kilometers ಇದೆ. ಸೊ ಆಲ್ಮೋಸ್ಟ್ 5 hours ಆಫ್ ಜರ್ನಿ ಇದು. ಟ್ರೈನಲ್ಲಿ ಹೋದರೂ ನಿಮಗೆ 5 hours ಆಗುತ್ತೆ, ಬಸ್ಸಲ್ಲಿ ಕೂಡ 5 hours. ಇನ್ನು ರೂಮ್ಸ್ ಬುಕ್ಕಿಂಗ್ ಎಲ್ಲ ನಾವು ಅಯೋಧ್ಯೆಯಲ್ಲಿ ಆಟೋದವ್ರನ್ನ ಕೇಳೇ ಬುಕ್ ಮಾಡಿದ್ದು. ಆಟೋದವ್ರು ಕೂಡ ವೆರಿ ರೀಸನಬಲ್ ಆಗಿ ಇಲ್ಲಿ ಚಾರ್ಜ್ ಮಾಡ್ತಾರೆ. ಒಬ್ಬರಿಗೆ 20 rupees ತಗೋತಾರೆ. ರೂಮ್ಸ್ ಎಲ್ಲ ಇಲ್ಲಿ 12 hours ಸಿಸ್ಟಮ್, 24 hours ಅಲ್ಲ. ಸೊ ನೋಡ್ಕೊಂಡು ಬುಕ್ ಮಾಡಿ. ಆ್ಯಂಡ್ ನಾವು 12 hoursಗೆ 1.5K ಪೇ ಮಾಡಿದ್ವಿ. ಅಯೋಧ್ಯ ದೇವಸ್ಥಾನದ ಒಳಗಡೆ ಮೊಬೈಲ್ಸ್ ಅಲೌಡ್ ಇಲ್ಲ. ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಫ್ರೀ ಲಾಕರ್ಸ್ ಅವೈಲಬಿಲಿಟಿ ಇದೆ. ಸೊ ಈವನ್ ಚಾಕ್ಲೇಟ್ಸ್ ಇದ್ದರೂ ಕೂಡ ಲಾಕರ್ಸಲ್ಲೇ ಇಡಬೇಕು. ಕ್ಯಾಶ್ ಬಿಟ್ಟು ಬೇರೆ ಏನೂ ಅಲೋ ಮಾಡಲ್ಲ ಒಳಗಡೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಅರೌಂಡ್ 1 hour ನಾವು 2 times ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಆ್ಯಂಡ್ ದೂರದಿಂದನೇ ನಾವು ದೇವ್ರನ್ನ ನೋಡ್ಬೋದು.
ಆ ದೇವ್ರನ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿದೆ. ಇನ್ನು ಯಾವ್ಯಾವ ಪ್ಲೇಸಸ್ ನೋಡ್ಬೋದು ಅಯೋಧ್ಯೆಯಲ್ಲಿ ಅಂತ ನೋಡೋದಾದರೆ, ಹನುಮಾನ್ ಗಡಿ. ಅಯೋಧ್ಯೆಯ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡುವ ಮುಂಚೆ ಫಸ್ಟ್ ನಾವು ಹನುಮಾನ್ ಗಡಿಗೆ ಹೋಗಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಂತೂ ಶ್ರೀರಾಮ್ ಜಯರಾಮ್ ಅಂತ ಪ್ರತಿಯೊಬ್ಬರು ಕೂಗ್ತಾ ಇರ್ತಾರೆ. ಇಲ್ಲಿಂದನೇ ಪಾಸಿಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತೆ ಅಯೋಧ್ಯೆಯಲ್ಲಿ. ಆ್ಯಂಡ್ ಒಳಗಡೆ ಮೊಬೈಲ್ಸ್ ಕೂಡ ಅಲೋ ಇದೆ, ನೀವು ಫೋಟೋಸು ತೊಗೋಬೋದು. ತುಂಬ ಚೆನ್ನಾಗಿದೆ. ಅಯೋಧ್ಯೆಗೆ ಬಂದವರು ಇಲ್ಲಿ ಬಂದೇ ಬರ್ತಾರೆ. ಇದು ದಶರಥ ಮಹಲ್. ದಶರಥ ಮಹಾರಾಜರು ಇದ್ದಂತಹ ಅರಮನೆ ಅಂತ ಹೇಳ್ತಾರೆ. ಇವಾಗ ಇಷ್ಟೇ ಇರೋದು, ಒಳಗಡೆ ಏನೂ ನಮಗೆ ನೋಡೋಕ್ಕಿಲ್ಲ. ಇದು ಕನಕ್ ಭವನ್. ಕೈಗೆ ಸೀತಾಮಾತೆಗೆ ಉಡುಗೊರೆಯಾಗಿ ನೀಡಿದಂತಹ ಅರಮನೆ ಅಂತ ಹೇಳ್ತಾರೆ. ಆ್ಯಂಡ್ ಇದು ರಾಜ್ದ್ವಾರ್ ಮಂದಿರ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆ ಅಲೋ ಇಲ್ಲ, ಆಚೆಯಿಂದನೇ ನಾವು ನೋಡಿ ಫೋಟೋಸ್ ತೊಗೋಬೇಕು. ಈ 3 ಪ್ಲೇಸಸ್ ಹನುಮಾನ್ ಗಡಿ ದೇವಸ್ಥಾನದ ಹತ್ರನೇ ಇರೋದು. ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ ಎಲ್ಲನೂ. ಪ್ರತಿದಿನ ಸಂಜೆ 6:30ಗೆ ಸರಾಯು ನದಿ ಆರತಿ ಇರುತ್ತೆ, ಸೊ ನೀವು ಅದನ್ನು ನೋಡ್ಬೋದು. ಹಾಗೆ ಲತಾ ಮಂಗೇಶ್ವರ್ ಚೌಕ್, ಇದು ರಾಮ್ಪಡೆ ರೋಡಲ್ಲಿರೋದು, ತುಂಬ ಚೆನ್ನಾಗಿದೆ, ಇದನ್ನು ನೋಡ್ಬೋದು. ಅಯೋಧ್ಯೆಯಿಂದ ನಾವು ಹೊರಟಿದ್ದು ಶಿವ ಪಾರ್ವತಿ ಈಗಲೂ ನೆಲೆಸಿದ್ದಾರೆ ಎಂಬ ನಂಬಿಕೆ ಇರುವ ಪ್ರಪಂಚದ ಅತಿ ಪುರಾತನ ನಗರ ಅಂತಲೇ ಕರೆಯಲ್ಪಡುವ ಕಾಶಿಗೆ. ಕಾಶಿಲಿ ನಾವು 2 ದಿನ ಸ್ಟೇ ಮಾಡಿದ್ವಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಅಯೋಧ್ಯೆಯಿಂದ ಕಾಶಿಗೆ ಬಸ್ ಫೆಸಿಲಿಟಿ ಆ್ಯಂಡ್ ಟ್ರೈನ್ ಫೆಸಿಲಿಟಿ ಎರಡೂ ಇದೆ. ನಾವು ಹೋಗಿದ್ದು ಬಸ್ಸಲ್ಲಿ. ಅಯೋಧ್ಯೆಯಲ್ಲಿ ಆಟೋದವ್ರನ್ನ ಕೇಳಿದರೆ ನಿಮಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾರೆ ವಿತಿನ್ 20 ರುಪೀಸ್. ಅಲ್ಲಿಂದ ಕಾಶಿಗೆ ಸುಮಾರು ಬಸ್ಸಸ್ ಇದೆ. ಒಬ್ಬರಿಗೆ 373 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ 5 hours ಆಫ್ ಜರ್ನಿ ಇದು. ಕಾಶಿ ಬಸ್ ಸ್ಟ್ಯಾಂಡಿಂದ ಆಟೋ ಮಾಡಿಕೊಂಡು ರೂಮ್ಸಿಗೆ ಹೋಗಬೇಕಾಗತ್ತೆ. ಕಾಶಿಯಲ್ಲಿ ಆಟೋದವ್ರು ತುಂಬ ಎಕ್ಸ್ಪೆನ್ಸಿವ್ ಇದ್ದಾರೆ. ಸೊ ನಾವು ರ್ಯಾಪಿಡೋ ಆ್ಯಪ್ ಮುಖಾಂತರ ಬುಕ್ ಮಾಡಿಕೊಂಡು ನಾವು ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಸ್ಟೇ ಬಗ್ಗೆ ಮಾತಾಡೋದಾದರೆ, ನಾವು ಸ್ಟೇ ಆಗಿದ್ದು ಜಂಗಮವಾಡಿ ಮಠ್. 2 months ಮುಂಚೆನೇ ನಾನು ಬುಕ್ ಮಾಡಿದೆ. ಇದು ನಮ್ಮ ಕನ್ನಡದವ್ರದ್ದೇ. 1 ದಿನಕ್ಕೆ 700 ರುಪೀಸ್ ಚಾರ್ಜ್ ಮಾಡಿದರು. ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕಾಶಿ ಬ್ಲಾಗಲ್ಲಿ ಹೇಳಿದ್ದೀನಿ. ಆ್ಯಂಡ್ ಮುಖ್ಯವಾದಂತಹ ವಿಷಯ, ಕಾಶಿ ವಿಶ್ವನಾಥರ ದರ್ಶನದ ಬಗ್ಗೆ ಮಾತಾಡೋದಾದರೆ, ನಾವು ಹೋಗಿದ್ದು ಗೇಟ್ ನಂಬರ್ 4. ಅರೌಂಡ್ 2 hours 2 ಸತಿ ದರ್ಶನ ಮಾಡಿದ್ವಿ. ಸೊ ಗೇಟ್ ನಂಬರ್ 4 ಸ್ವಲ್ಪ ಕಮ್ಮಿ ಜನ ಇರ್ತಾರೆ, ಆರಾಮಾಗಿ ದರ್ಶನ ಆಗುತ್ತೆ. ಕಾಶಿಯಲ್ಲಿ ಗೌರ್ಮೆಂಟ್ ಅವರದ್ದೇ ಫ್ರೀ ಸ್ಲಿಪ್ಪರ್ಸ್, ಮೊಬೈಲ್ ಲಾಕರ್ಸ್ ಎಲ್ಲ ಇದೆ ಒಳಗಡೆ. ಸೊ ಅದನ್ನೇ ಉಪಯೋಗಿಸ್ಕೊಳ್ಳಿ, ಬಿಕಾಸ್ ಅಲ್ಲಿ ಸುಮಾರು ಸ್ಕ್ಯಾಮ್ ನಡೆಯುತ್ತೆ. ಆ್ಯಂಡ್ ನಿಮಗೆ ಏನೇ ಡೌಟ್ಸ್ ಇದ್ದರೂ UP ಗೌರ್ಮೆಂಟ್ ಅವ್ರದ್ದೇ ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರನ್ನೇ ಕೇಳಿ, ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಬೇರೆ ಯಾರೂ ಕರೆಕ್ಟಾಗಿ ಹೇಳಲ್ಲ. ಇನ್ನು ಬೋಟಿಂಗ್ ಕಾಸ್ಟ್ ನೋಡೋದಾದರೆ, ನಾವು ದಶಶ್ವಮೇಧ ಘಾಟಿಂದ ಬೋಟಿಂಗ್ ಹೋಗಿದ್ದು. 2.5 hours ಆಫ್ ಬೋಟಿಂಗಿಗೆ ಒಬ್ಬರಿಗೆ 600 ರುಪೀಸ್ ತೊಗೋತಾರೆ, ಅದು ಜನರಲ್ ಬೋಟಲ್ಲಿ. ಇವ್ರು ನಿಮಗೆ 64 ಘಾಟ್ಸ್ನ ತೋರಿಸ್ತಾರೆ, ಬೋತ್ ದ ಸೈಡ್ಸ್. ಅದೇ 1 hour ಬೋಟಿಂಗ್ ಅಂದರೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ 30 ಘಾಟ್ಸ್ನ ತೋರಿಸ್ತಾರೆ ಯಾವುದಾದ್ರೂ ಒಂದು ಸೈಡಲ್ಲಿ. ಪ್ರೈವೇಟ್ ಬೋಟ್ಸ್ ಆದರೆ 3000 to 4000 ರುಪೀಸ್ ಚಾರ್ಜ್ ಮಾಡ್ತಾರೆ. ಫೋಟೋಗ್ರಾಫರ್ಸ್ ಕೂಡ ಅವೈಲೇಬಲ್ ಇರ್ತಾರೆ. ಅರೌಂಡ್ 30 ರುಪೀಸ್ ತೊಗೋತಾರೆ ಒಂದು ಫೋಟೋಗೆ. ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಬೋಟಲ್ಲಿ ಇಬ್ಬರಿಬ್ಬರು ಗೈಡ್ಸ್ ಇರ್ತಾರೆ. ಪ್ರತಿಯೊಂದು ಘಾಟ್ಸ್ ಬಗ್ಗೆನೂ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಂಡ್ ನಾವು ಹೋಗಿದ್ದು ವಿಂಟರಲ್ಲಿ, ಡಿಸೆಂಬರ್ ಟೈಮಲ್ಲಿ. ಸೊ ಮೈಗ್ರೇಟೆಡ್ ಬರ್ಡ್ಸ್ ಎಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ಬೋಟಿಂಗ್ ಎಕ್ಸ್ಪೀರಿಯನ್ಸ್. ಸೊ ನೀವೇನಾದರೂ ಕಾಶಿಗೆ ಹೋದರೆ ಬೋಟಿಂಗ್ ಅಂತೂ ಮಾಡದೇ ಇರಬೇಡಿ. ದಶಶ್ವಮೇಧ ಘಾಟಲ್ಲಿ ಪಿತೃಗಳ ಪೂಜೆ ಕೂಡ ಮಾಡಿಸ್ಬೋದು ಆ್ಯನ್ಸೆಸ್ಟರ್ಸ್ಗೆ. ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ನನ್ನ ಕಾಶಿ ಬ್ಲಾಗಲ್ಲಿ ಹೇಳಿದ್ದೀನಿ. ಇಲ್ಲೂ ಕೂಡ ಕೆಲವೊಂದು ಸ್ಕ್ಯಾಮ್ಸ್ ಇದೆ, ಸೊ ನೋಡ್ಕೊಂಡು ಮಾಡಿಸ್ಬೇಕಾಗತ್ತೆ ನಾವು ಪೂಜೆನ. ಅಲ್ಲಿಂದ ನಾವು ಹೋಗಿದ್ದು ಗಂಗಾ ಆರತಿಗೆ. ಗಂಗಾ ಆರತಿ ಪ್ರತಿದಿನ ದಶಶ್ವಮೇಧ ಘಾಟಲ್ಲಿ ನಡೆಯುತ್ತೆ ಸಂಜೆ 7 ಗಂಟೆಗೆ. 7 ಗಂಟೆಗಿರೋ ಆರತಿಗೆ ಜನ 3 ಗಂಟೆಯಿಂದನೇ ಸೀಟ್ಸ್ನ ಆಕ್ಯುಪೈ ಮಾಡ್ತಾರೆ, ಅಷ್ಟು ಜನ. ಬಟ್ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೆ. ಲೈಫ್ ಟೈಮ್ ಒನ್ಸ್ ಎಲ್ಲರೂ ಗಂಗಾ ಆರತಿ ನೋಡಲೇಬೇಕು. ನಿಮಗೆ ಸೀಟ್ ಸಿಕ್ಕಿಲ್ಲ, ಅಲ್ಲಿ ಜಾಗ ಇಲ್ಲ ಅಂದರೆ ಗಂಗಾ ನದಿಯಿಂದನೂ ಗಂಗಾ ಆರತಿನ ನೋಡ್ಬೋದು. ಡಬಲ್ ಡೆಕ್ಕರ್ ಬೋಟ್ಸ್ ಎಲ್ಲ ಇದೆ. ಒಬ್ಬರಿಗೆ 600 ರುಪೀಸ್ ಚಾರ್ಜ್ ಮಾಡ್ತಾರೆ ಫಾರ್ 45 ಮಿನಿಟ್ಸ್ ಗಂಗಾ ಆರತಿಗೆ. ಗಂಗಾ ಆರತಿದು ಫುಲ್ ಕಂಪ್ಲೀಟ್ ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಹಾಗೆ ಅಪ್ಲೋಡ್ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಕಾಶಿಯಲ್ಲಿ ಸುಮಾರು ಪ್ಲೇಸಸ್ ಇದೆ ನೋಡೋ ಅಂಥದ್ದು. ಕಾಶಿ
ಪುರಾತನವಾದಂತಹ ನಗರ ಆಗಿರೋದ್ರಿಂದ ದೇವಸ್ಥಾನಗಳಷ್ಟೇ ಇದೆ. ನಿಮಗೆ ಒಂದು ವಾರ ಕಾಶಿಯಲ್ಲಿದ್ರೂ ಕವರ್ ಮಾಡೋದಕ್ಕಾಗಲ್ಲ. ಹಾಗೆ ಆ ಚಿಕ್ಕ ಚಿಕ್ಕ ರೋಡಲ್ಲಿ ಕಾಶಿಯಲ್ಲಿ ಓಡಾಡೋದೇ ಚೆಂದ ಅಂತ ಹೇಳ್ಬೋದು. ಕಾಶಿಯಲ್ಲಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಅಂತ ನೋಡೋದಾದರೆ, ಕಾಶಿ ನಗರದಲ್ಲಿ ಫಸ್ಟ್ ವಿಸಿಟ್ ಮಾಡಲೇಬೇಕಾಗಿರುವಂಥದ್ದು ಕಾಶಿಯ ಕೊತ್ವಾಲ್ ಅಂತಲೇ ಕರೆಯೋ ಕಾಳಭೈರವರ ಟೆಂಪಲ್ಗೆ. ಕಾಶಿಯನ್ನು ಕಾಯ್ತಿರೋ ಕಾಳಭೈರವರ ಟೆಂಪಲ್ನ ವಿಸಿಟ್ ಮಾಡದೆ ನಾವು ಕಾಶಿಯಲ್ಲಿ ಬೇರೆ ಯಾವುದೇ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಮೋದಿ ಡೋರ್. ಗಂಗಾ ನದಿಯಿಂದ ಡೈರೆಕ್ಟಾಗಿ ನಾವು ದರ್ಶನಕ್ಕೆ ಬರ್ಬೋದು. ಆ್ಯಂಡ್ ಅಸ್ಸಿ ಘಾಟಲ್ಲಿ ಬೆಳಗ್ಗೆ 5:30 6 ಗಂಟೆಗೆ ಪ್ರತಿದಿನ ಗಂಗಾ ಆರತಿ ನಡೆಯುತ್ತೆ. ಅಲ್ಲಿ ಕಮ್ಮಿ ಜನ ಕೂಡ ಇರ್ತಾರೆ, ಅದನ್ನು ನೀವು ವಿಸಿಟ್ ಮಾಡ್ಬೋದು. ಲಲಿತ್ ಘಾಟಲ್ಲಿ ಲೇಸರ್ ಶೋ ಇರುತ್ತೆ ಪ್ರತಿದಿನ ಸಂಜೆ 7 ಗಂಟೆಗೆ. ಕಾಶಿ ವಿಶ್ವನಾಥ ಟೆಂಪಲ್ನ ಹಿಸ್ಟ್ರಿ ಬಗ್ಗೆ ಇರುತ್ತೆ. ಆ್ಯಂಡ್ ಧನ್ವಂತರಿ ಕೂಪಮ್ ಅಂತ ಒಂದು ಜಾಗ ಇದೆ. ಇದರ ವಿಶೇಷತೆ ಏನಂದರೆ, ಬಾವಿಯಲ್ಲಿ ಇರೋ ನೀರಿನಿಂದ ನಮ್ಮ ಬಿಂಬ ಏನಾದರೂ ಕಾಣಿಸಿಲ್ಲ ಅಂದರೆ 6 ತಿಂಗಳಲ್ಲಿ ಆ ವ್ಯಕ್ತಿ ಸಾವನ್ನಪ್ತಾರೆ ಅನ್ನೋ ಒಂದು ವಿಶೇಷವಾದಂತಹ ನಂಬಿಕೆ ಇದೆ. ಅದು ಕೂಡ ನಿಯರ್ ಬೈಯಲ್ಲೇ ಇರೋದು, ಸೊ ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ಬಡಿ ಹನುಮಾನ್ ಮಂದಿರ್, ಅನ್ನಪೂರ್ಣೇಶ್ವರಿ ಟೆಂಪಲ್, ವಿಶಾಲಾಕ್ಷಿ ಟೆಂಪಲ್, ಇದೆಲ್ಲ ಮೇನ್ ಟೆಂಪಲ್ಸ್. ನೀವು ಇದನ್ನು ನೋಡಲೇಬೇಕಾದದ್ದು ಕಾಶಿಯಲ್ಲಿ. ಮಣಿಕರ್ಣಿಕಾ ಘಾಟ್ನ ಎಕ್ಸ್ಪ್ಲೋರ್ ಮಾಡಿ. ಇದ್ರ ಬಗ್ಗೆ ನಾನು ಸಪ್ರೇಟ್ ವ್ಲಾಗೇ ಮಾಡಿದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿ ಏನೇನು ಆಗುತ್ತೆ ಮಣಿಕರ್ಣಿಕಾ ಘಾಟಲ್ಲಿ ಅಂತ ಹೇಳಿದ್ದೀನಿ. ಎಲ್ಲ ಟೆಂಪಲ್ಸ್ ನಿಯರ್ ಬೈಯೇ ಇರುತ್ತೆ. ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ನೀವು ಟೆಂಪಲ್ಸ್ನ ವಿಸಿಟ್ ಮಾಡ್ಬೋದು, ಅಥವಾ ಅಲ್ಲಲ್ಲೇ ನಿಮಗೆ UP ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರನ್ನ ಕೇಳಿದ್ರು ಅವ್ರು ಹೆಲ್ಪ್ ಮಾಡ್ತಾರೆ. ಇನ್ನು ವಾಕ್ ಮಾಡ್ತಾ ನೀವು ಎಲ್ಲ ಘಾಟ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸುಮಾರು ವೈರಲ್ ಸ್ಪಾಟ್ಸ್ ಇದೆ. ಫೋಟೋಸ್ಗೆ ಅಂತಲೇ ಸುಮಾರು ಚೆನ್ನಾಗಿರೋ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಘಾಟ್ಸಲ್ಲಿ, ಸೊ ನೀವು ಅದನ್ನು ಕೂಡ ನೋಡ್ಬೋದು. ಕಾಶಿ ಟೆಂಪಲ್ಸ್ಗೆ ಎಷ್ಟು ಫೇಮಸ್ಸು, ಸ್ಯಾರೀಸ್ಗೂ ಅಷ್ಟೇ ಫೇಮಸ್, ಫುಡ್ಡಿಗೂ ಅಷ್ಟೇ ಫೇಮಸ್. ಸೊ ಕಾಶಿಲಿ ಬನಾರಸ್ ಸ್ಯಾರಿ ತುಂಬ ಫೇಮಸ್, ಸೊ ಅದನ್ನು ಕೂಡ ಶಾಪಿಂಗ್ ಮಾಡಿ ಸುಮಾರು ಫುಡ್ ಎಕ್ಸ್ಪ್ಲೋರ್ ಮಾಡ್ಬೋದು ಕಾಶಿಯಲ್ಲಿ. ರಿಟರ್ನ್ ಟ್ರೈನ್ ನಮ್ಮದು ವಾರಣಾಸಿಯಿಂದ 15 ಕಿಲೋಮೀಟರ್ಸ್ ದೂರ ಇರೋ ದೀನ್ ದಯಾಳ್ ಉಪಾಧ್ಯಾಯ ಸ್ಟೇಷನಿಂದ SMBT ರೈಲ್ವೆ ಸ್ಟೇಷನ್ಗೆ ಬುಕ್ ಮಾಡಿದ್ವಿ. ಆ್ಯಂಡ್ ಒಬ್ಬರಿಗೆ 900 ರೂಪೀಸ್ ಚಾರ್ಜ್ ಆಗುತ್ತೆ ಸ್ಲೀಪರ್ ಕೋಚ್ ಆದರೆ. ನೋಡಿದ್ರಲ್ಲ, ಇದಾಗಿತ್ತು ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್, ಪ್ರಯಾಗ್ರಾಜ್ ಟು ಅಯೋಧ್ಯ ಆ್ಯಂಡ್ ಅಯೋಧ್ಯ ಟು ಕಾಶಿಗೆ ಹೇಗೆ ಬಜೆಟ್ ಫ್ರೆಂಡ್ಲಿಯಾಗಿ ಹೋಗಿ ಬರೋದು ಅಂತ. ಎಲ್ಲ ಇನ್ಫಾರ್ಮೇಷನ್ಸ್ನ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಟ್ರೈನ್ ಬುಕ್ಕಿಂಗ್ ಇರ್ಬೋದು ಅಥವಾ ರೂಮ್ಸ್ ಬುಕ್ಕಿಂಗ್ ಇರ್ಬೋದು, ಅಲ್ಲಿ ಯಾವ್ಯಾವ ರೀತಿ ಸ್ಕ್ಯಾಮ್ ಆಗ್ತೀರಾ, ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಬೇಕು, ಎಷ್ಟು ಟೈಮ್ ತೊಗೊಳತ್ತೆ ದರ್ಶನ ಆಗೋದಕ್ಕೆ, ಯಾವ ಗೇಟಿಂದ ನೀವು ದರ್ಶನ ಮಾಡಿದ್ರೆ ಬೇಗ ದರ್ಶನ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಇನ್ನೂ ಡೀಪರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಎಲ್ಲ ಪ್ಲೇಸಸ್ದು ಸಪ್ರೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.